ರಾತ್ರಿ 12ರಿಂದ 1 ಗಂಟೆ ಮಧ್ಯೆ ನಂಗೆ ಎಚ್ಚರ ಆಗಿತ್ತು ಆಂಟಿ. ನೀರ್ ಬೇಕು ಅಂತ ಫ್ರಿಡ್ಜ್ ಹತ್ರ ಬಂದಿದ್ದೆ. ಅವಾಗ ಅವನು ಮೇಲ್ ಹೋಗೋದನ್ನ ನೋಡ್ದೆ. ಆಮೇಲೆ ವಸು ಅಕ್ಕ ರೂಮ್ ಹತ್ರ ಹೋಗ್ತಿದ್ದಂಗೆ ಡೋರ್ ಕ್ಲೋಸ್ ಆಗೋಯ್ತು. ಅದಾದ್ಮೇಲೆ ಏನ್ ನಡೀತೋ ನಂಗೂ ಗೊತ್ತಿಲ್ಲ. ಭಯ ಆಗಿ ನಾನ್ ನನ್ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಅಯ್ಯೋ ನಿನ್ನ ಅಮ್ಮನ್ ಮಗಳೇ, ಸ್ವಲ್ಪ ನಿಂತ್ಕೊಂಡು ನೋಡೋದಲ್ವೇನೆ? ಹೌದು, ಅವಾಗ ಪಾವನಿ ನಿನ್ ರೂಮಲ್ಲೇ ಇದ್ಲಾ? ಹಾ, ನಿದ್ದೆ ಮಾಡ್ತಿದ್ಲು, ನಾನು ನಿದ್ದೆ ಮಾಡ್ದೆ. ಹಾಗಾದ್ರೆ ವಸು ಒಬ್ಳೆ ಏನೋ ಮಾಡಿದಾಳೆ, ಆಮೇಲೆ ಪಾವನಿಗೆ ಹೇಳಿರ್ತಾಳೆ. ಇಬ್ರು ಸೇರಿ ಅವನನ್ನ ಮಾಯ ಮಾಡಿರ್ತಾರೆ. ಅಷ್ಟಕ್ಕೂ ಅಭಿ ಅವ್ರು ಬಂದ್ರಾ? ಹಾ, ಈಗ ತಾನೇ ಬಂದ್ರು. ಟೆರೆಸ್ ಮೇಲೆ ಹೋಗಿ ಯೋಗ ಮಾಡ್ತಿದ್ದಾರೆ. ಮೊದ್ಲು ಅವ್ರ ಹತ್ರ ಬೇಡ, ಮೊದ್ಲು ನಿಮ್ಮತ್ತೆ ಹೇಳೋಣ. ನಡಿ ನಡಿ. ವಸು, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ಮರ್ತ್ಬಿಡು. ಹೇಗ್ ಮರ್ತು ಬಿಡ್ಲಿ ಅಕ್ಕ, ಭಯ ಆಗ್ತಿದೆ. ಭಯಪಟ್ರೆ ಸಿಕ್ಕಾಕೋತೀಯ, ನಿನ್ ಜೀವನನ ಸರ್ವನಾಶ ಮಾಡ್ಕೋತೀಯ. ಎಷ್ಟು ದಿನ ಮುಚ್ಚಿಡ್ಲಕ್ಕ? ಎಷ್ಟು ದಿನ ಆದ್ರೂ ಸರಿ, ಇದ್ಯಾರ್ಗೂ ಗೊತ್ತಾಗ್ಬಾರ್ದು. ಯಾವತ್ತು ಯಾರ್ಗೂ ನೀನ್ ಹೇಳ್ಬಾರ್ದು. ನಿಜ ಬಿಸಿ ತುಪ್ಪದ ಹಾಗಂತಾರೆ, ಹೆಚ್ಚು ದಿನ ಮುಚ್ಚಿಡಕ್ಕಾಗಲ್ಲ. ಯಾಕೆ ಮುಚ್ಚಿಡಕ್ಕಾಗಲ್ಲ? ಜೀವನ ಪರ್ಯಂತ ಮುಚ್ಚಿಡ್ಬೋದು. ಏನು ಅಕ್ಕ, ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೇನೋ ಅಂತ ನಂಗೆ ಭಯ ಆಗ್ತಿರತ್ತೆ. ಕಂಗಾಲಾದ್ರೂ ಭಯ ಪಟ್ರು ಸಿಗಾಕೋತ್ಯ ವಸು. ಧೈರ್ಯವಾಗಿ ದೃಢ ಸಂಕಲ್ಪ ಮಾಡು. ಖಂಡಿತ ಈ ವಿಷಯದ ಬಗ್ಗೆ ಯಾರತ್ರನೂ ಮಾತಾಡ್ಬೇಡ. ಏನೂ ಗೊತ್ತಿಲ್ದಂಗೆ ಏನೂ ನಡಿದಂಗಿರು. ಹಾಗಿರೋದಕ್ ಸಾಧ್ಯನಾ ಅಕ್ಕ? ನೀನ್ ಅನ್ಕೊಂಡ್ರೆ ಸಾಧ್ಯ ವಸು. ಗಟ್ಟಿಯಾಗಿ ಬಲವಾಗಿ ಅನ್ಕೋ. ರಾಕಿ ಬಗ್ಗೆ, ಅತ್ತೆ ಮಾವನ್ ಬಗ್ಗೆ ಯೋಚನೆ ಮಾಡು. ನೀನ್ ಹೊರಗಡೆ ಹೋದ್ರೆ ಅವ್ರೆಲ್ರ ಜೀವನ ಕೂಡ ಹಾಳಾಗತ್ತೆ. ಆದ್ರೂ ನಾನ್ ಮಾಡಿದ ತಪ್ಪೇ ಅಲ್ವಾ ಅಕ್ಕ? ಬೇಕಂತ ಏನು ಮಾಡಿಲ್ವಲ್ಲ, ಅಂತ ಪರಿಸ್ಥಿತಿಲಿ ನೀನ್ ಮಾಡ್ಬೇಕಾಗ್ ಬಂತು. ಅದನ್ನ ಇವಾಗ ಯಾರಿಗೂ ಹೇಳೋ ಅವಶ್ಯಕತೆನೇ ಇಲ್ಲ. ಮುಖ್ಯವಾಗಿ ಅತ್ತೆಗೆ ಅಬ್ಬಿಗೆ ಖಂಡಿತ ಗೊತ್ತಾಗ್ಬಾರ್ದು. ಅಷ್ಟಕ್ಕೂ ಯಾರಿಗೂ ಗೊತ್ತಾಗೋ ಅವಶ್ಯಕತೆನೇ ಇಲ್ಲ. ಅರ್ಥ ಆಯ್ತಾ? ನಮ್ಮಿಂದ ನಿಜ ತಿಳ್ಕೋಬೇಕು ಅಂತ ಸುಮಂಗಲಿ ಚಿಕ್ಕಮ್ಮ, ಹಾರಿಕಾ ತುಂಬಾ ಟ್ರೈ ಮಾಡ್ತಿದ್ದಾರೆ. ನಿನ್ನ ಅವರು ಕೇಳ್ತಾರೆ. ಅವ್ರು ಏನ್ ಮಾಡಿದ್ರು ಸರಿ, ನಾವ್ ಇದಕ್ ಮುಂಚೆ ಹೇಗಿದ್ವೋ ಹಾಗೆ ಇರ್ಬೇಕು. ಅಪ್ಪಿ ತಪ್ಪಿ ಒಂದ್ ಮಾತನ್ನು ಅವ್ರ ಮುಂದೆ ಆಡ್ಬಾರ್ದು. ಇನ್ನು ಎಷ್ಟು ದಿನ ಅಕ್ಕ? ಸ್ವಲ್ಪ ದಿನ, ಆಮೇಲೆ ಅವರೇ ಮರ್ತ್ ಬಿಡ್ತಾರೆ. ನಿನಗ್ ಯಾವ ಸಮಸ್ಯೆನೂ ಇರಲ್ಲ. ಧೈರ್ಯವಾಗಿರು ವಸು. ನೀನ್ ಹೆದರ್ಕೋಬೇಡ, ಏನೂ ಆಗಿಲ್ಲ ಅನ್ನೋ ತರ ಇರು. ನಿನ್ ಜೀವನ ನಿನ್ ಕೈಯಲ್ಲೇ ಇದೆ. ನೀನ್ ಸ್ಟ್ರಾಂಗ್ ಆಗಿದ್ರೆ ಸಾಕು, ಏನೂ ಆಗಲ್ಲ. ಅದ್ಕೆ ಏನದ್ಕೆ ರಾತ್ರಿ ನಿಂಗೆ ಚೆನ್ನಾಗಿ ನಿದ್ದೆ ಬಂದಿರೋ ಹಾಗಿದೆ. ತುಂಬಾ ಹೊತ್ತು ನಿದ್ದೆ ಮಾಡಿದೆ ಅಲ್ವಾ? ಹೌದದ್ಕೆ, ನಿನ್ ಪಕ್ಕದಲ್ಲಿ ಮಲಗಿದ್ರೆ ಹಾಯಾಗಿರುತ್ತೆ. ಅಷ್ಟಕ್ಕೂ ಎಚ್ಚರನೇ ಆಗ್ಲಿಲ್ಲ. ನಿಮ್ಮ ಅಣ್ಣ ಕೂಡ ಇದೇ ಮಾತನ್ನ ಹೇಳ್ತಾರೆ ಅದಕ್ಕೆ. ಈ ಟಾಪಿಕ್ ಈಗ ಬೇಕಿತ್ತು ಆಂಟಿ. ಎತ್ತಿದ್ಯಾರೆ, ನಾನಾ ಅವಳ? ಸ್ಟ್ರೀಟ್ ಆಗಿ ಮ್ಯಾಟರಿಗೆ ಬನ್ನಿ. ಸರಿ, 1 ನಿಮಿಷ ಇರು. ಅದ್ಕೆ ನೀನ್ ನಿದ್ದೆಯಿಂದ ಎದ್ದು ಎಷ್ಟೊತ್ತಾಯ್ತು? ನನಗಷ್ಟಕ್ಕೂ ನಿದ್ದೆನೇ ಬಂದಿಲ್ಲ ಅದಕ್ಕೆ. ಯಾಕೆ? ನೀನ್ ನಿದ್ದೆ ಮಾಡಕ್ ಬಿಟ್ರೆ ತಾನೆ?
ನಾನೇನ್ ಮಾಡ್ದೆ ಅದಕ್ಕೆ? ಗೊರಕೆ ಹೊಡೆದೆ. ಎರಡು ಆನೆಗಳು ಒಂದೇ ಸಲ ಗರ್ಜನೆ ಮಾಡೋ ಹಾಗೆ ಗೊರಕೆ ಹೊಡೆದೆ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಪಾಪ ನಮ್ಮಣ್ಣ ಬದುಕಿದ್ರೆ ನಿನ್ನ ಗೊರಕೆಗೆ ಏನಾಗ್ತಿದ್ನೋ ಏನೋ. ಅತ್ತೆ ಗುರ್ಕೆ ಹೊಡೆದಿದ್ದು ಒಂದೇ? ಅವಳೆ ಗೊರಕೆ ಹೊಡೆದಿದ್ದು. ಮತ್ ನೀನ್ ಹೊಡೆದಿದ್ದು ಅಂತ ಹೇಳ್ತಿದಾರೆ. ಇವಾಗ ಈ ಗೊರಕೆ ಮ್ಯಾಟ್ರ್ ಬೇಕಿತ್ತಾ? ಅಲ್ವಾ? ಹೋಗಿ ಡೈರೆಕ್ಟ್ ಆಗಿ ಕೇಳು. ಹೋಗು ಹೋಗು ಹೋಗು. ಅದಕ್ಕೆ ಅವನ್ನ ನೋಡಿದ್ಯಾ? ಯಾರನ್ನ? ಅದೇ ಅವನ್ನ, ಅದಕ್ಕೆ ರಘುರಾಮ್. ನೋಡ್ದೆ. ಇವತ್ ನೋಡ್ಲಿಲ್ವಾ? ಇಲ್ವಲ್ಲ, ಬೆಳಿಗ್ಗೆಯಿಂದ ಹೊರಗಡೆ ಬರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ರೂಮಲ್ಲಿ ನೋಡ್ದೆ. ಅದಕ್ಕೆ ಇಲ್ಲ, ಹೋಗ್ಬಿಟ್ನೋ ಏನೋ. ಹೇಳ್ದೆ ಅದ್ ಹೇಗೆ ಹೋಗ್ತಾನೆ? ಹೇಳಿ ಹೋಗೋದಕ್ಕೆ ಅವನಿನ್ ನಮ್ ಬಂಧುನಾ ಇಲ್ಲ ಬಳಗನ? ಅತಿಥಿ ಅಲ್ವಾ ಅದಕ್ಕೆ? ನಿನ್ನೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಉಳ್ಕೊಂಡಿದ್ದ, ಇವತ್ತು ಆರಾಮಾಗಿರ್ಬೇಕು ಅಂತ ಹೋಗಿರ್ತಾನೆ. ಅದ್ ಹಾಗಲ್ಲ ಅದಕ್ಕೆ. ಅವನು ನನ್ಗೊಂದ್ ನಿಜ ಹೇಳ್ತೀನಿ ಅಂದಿದ್ದ. ಏನ್ ನಿಜ? ವಸು ಬಗ್ಗೆ ಏನೋ ರಹಸ್ಯ ಅಂತೆ. ರಹಸ್ಯನಾ? ಏನದು? ಅದನ್ನೇ ಕೇಳ್ದೆ. ಇವತ್ ಹೇಳ್ತೀನಿ ಅಂದಿದ್ದ. ನಿನ್ನೆ ಯಾಕೆ ಹೇಳಿಲ್ಲ? ನನ್ನ ಕೇಳಿದ್ರೆ ನಾನೇನ್ ಹೇಳಿ? ಅದಕ್ಕೆ ಅವನೇ ಹೇಳ್ಬೇಕು. ಆ ರಹಸ್ಯ ಏನಿರ್ಬೋದು? ಏನೋ ಅದಕ್ಕೆ ಅವನ್ಗೂ ಬಸ್ಸುಗೂ ಆಗಲ್ಲ ಅಲ್ವಾ? ಮದ್ವೆಗ್ ಮುಂಚೆ ಜಗಳ ಆಗಿತ್ತು. ಅವತ್ತು ಶಾಪಿಂಗ್ ಮಾಲ್ ಅಲ್ಲಿ ಕೂಡ ಅವ್ನ್ ನಿಜ ಹೇಳ್ತೀನಿ ಅಂದಿದ್ದ. ನಾವೇ ಕೇಳಿಸ್ಕೊಳ್ದೆ ಬಂದ್ಬಿಟ್ವಿ. ಇವಾಗೇನೋ ಅವ್ನ್ ಕಾಣಿಸ್ತಾ ಇಲ್ಲ. ನನ್ನ ಅನುಮಾನ ಏನು ಅಂದ್ರೆ ಅವ್ನ್ ನಮಗ್ ನಿಜ ಹೇಳ್ತಾನೇನೋ ಅಂತ ವಸು ಅವನನ್ನೇನಾದ್ರೂ ಮಾಡಿರ್ಬೋದಾ? ಇಲ್ಲ, ಅವನ್ನ ಹೆದರ್ಸಿ ಬೆದರ್ಸಿ ಓಡ್ ಹೋಗೋಗ್ ಮಾಡಿದಾಳೇನೋ. ಅವನ್ ಹೇಳ್ದೆ ಕೇಳ್ದೆ ಮಾಯ ಆಗಿರ್ಬೇಕು. ಅದು ವಸು ಕೆಲ್ಸನೇ ಆಗಿರ್ಬೇಕು. ಅದಕ್ಕೆ ವಸುನ್ ಕೇಳಿದ್ರೆ ಗೊತ್ತಾಗತ್ತಲ್ಲ. ವಸು ಎಲ್ಲಿ? ವಸು ಎಲ್ಲಿ? ಕಿಚನ್ ಅಲ್ಲಿ ಇದ್ದಾಳೆ. ಅದಕ್ಕೆ ವಸು, 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 ವಸು. ಏನಮ್ಮ, ಏನಾಯ್ತು? ಏನಾಯ್ತು ಅಂತ ಅವಳೇ ಹೇಳ್ಬೇಕು. ಅವನೆಲ್ಲಿ ವಸು? ಯಾರಮ್ಮ? ರಘುರಾಮ್. ಅವನ ಬಗ್ಗೆ ಇವ್ರ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಅವನ್ ಮನೇಲಿ ಇಲ್ವಂತೆ. ಹಾ, ಇಲ್ದಿದ್ರೆ ಎಲ್ಲಿಗೆ ಹೋದ? ಆ ವಿಷಯ ಹೊಸಗೇನ್ ಗೊತ್ತು? ಅವಳು ಗೊತ್ತಿರೋದನ್ನ ಹೇಳು ಅಂತ ಹೇಳಬಿ. ಏನು ಸೋರೆ? ನಂಗೆ ಗೊತ್ತಿಲ್ಲ ರೀ. ನಿನಗ್ ಗೊತ್ತಿಲ್ದೆ ಎಲ್ಲಿಗೆ ಹೋಗ್ತಾನೆ?
ಇಬ್ರು ಮಾತಾಡ್ಕೊಂಡೆ ಸುಳ್ಳು ಹೇಳ್ತಿದ್ದಾರೆ ಕಣೋ. ಮರ್ಯಾದೆಯಾಗಿ ನಿಜ ಹೇಳ್ಬಿಡಿ. ಅವನು ಇವಳ ಬಗ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ನಂತೆ. ಏನ್ ಹೇಳ್ತೀನಿ ಅಂದಿದ್ದ? ವಸು ಬಗ್ಗೆ ಒಂದ್ ರಹಸ್ಯ ಹೇಳ್ತೀನಿ ಎಂದಿದ್ದ. ಆ ವಿಷಯನ ನಮ್ಮ ಹತ್ರ ನೀನ್ ಯಾಕೆ ಹೇಳಿಲ್ಲ? ಅಂದ್ರೆ ಅವ್ನು ಹೇಳಿದ್ಮೇಲೆ ನಿಮ್ಗೆ ಹೇಳೋಣ ಅನ್ಕೊಂಡೆ. ಹೇಳುವಸು, ಆ ರಹಸ್ಯ ಏನು? ಏನೂ ಇಲ್ಲ ಅತ್ತೆ. ಸುಳ್ಳು. ಆ ರಹಸ್ಯದ ಬಗ್ಗೆ ವಸು ನೆನ್ನೆ ಪಾವನಿಗೆ ಹೇಳೋದನ್ನ ನಾನೇ ನೋಡಿದೀನಿ. ಮತ್ತೆ ನೋಡಿದೀನಿ ಅಂತಿದ್ಯಲ್ಲ, ಅದೇನು ಅಂತ ನೀನೇ ಹೇಳು. ನಾನ್ ನೋಡ್ದೆ ಅಂದೆ ಕಣೋ, ಕೇಳಿಸ್ಕೊಂಡೆ ಅನ್ಲಿಲ್ಲ. ಯಾರು ಏನೇ ಮಾತಾಡಿದ್ರು ಕೇಳಿಸ್ಕೊಳ್ಳೋದು ನಿನ್ ಕೆಲಸ. ನೀನಿರು ಅಕ್ಕಿ. ಅದಕ್ಕೆ ಅವಳು ನಿಮ್ಗೇನು ಹೇಳಿದ್ಲು? ಮದ್ವೆಗ್ ಮುಂಚೆ ಶಾಪಿಂಗ್ ಮಾಲಲ್ಲಿ ಅವನು ವಸುನ ಚುಡಾಯಿಸಿದ್ನಂತಲ್ಲ, ಆ ವಿಷಯನೇ ನನ್ನ ಹತ್ರ ಹೇಳಿದ್ಲು. ಅದ್ ಎಲ್ರಿಗೂ ಗೊತ್ತು. ಅಷ್ಟಕ್ಕೂ ನಿಜ ಏನ್ ಹೇಳು? ಅದಕ್ ಮುಂಚೆನೂ ಕೂಡ ಒಂದ್ಸಲ ಅವನು ಅಸಹ್ಯವಾಗಿ ನಡ್ಕೊಂಡಿದ್ದ ಅಂತ ವಸು ಅವನ್ಗೆ ಹಲ್ಲುದ್ರು ಹಾಗೆ ಹೊಡೆದಿದ್ಲಂತೆ. ಅಂತ ಮನುಷ್ಯ ಮನೇಲಿರೋದು ನನಗ್ ಭಯ ಅನ್ಸ್ತಿದೆ ಅಂತ ವಸು ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ಇಬ್ರು ಸೇರಿ ಅವನನ್ನ ಸಾಯಿಸ್ಬಿಟ್ರಾ? ರಾತ್ರೋರಾತ್ರಿ ಶವನ ನಾಪತ್ತೆ ಮಾಡ್ಬಿಟ್ರಾ? ಸಾಯಿಸೋದೇನತ್ತೆ? ಪಾವನಿ ಚಿಕ್ಕಿರ್ವೇನೆ ಸಾಯಿಸೋದಿಲ್ಲ, ಒಬ್ಬ ಮನುಷ್ಯನ ಹೇಗ್ ಸಾಯಿಸ್ತಾಳತ್ತೆ? ಮತ್ತೆ ರಘುರಾಮ್ ಏನಾದ? ಮೀನಿಂಗ್ ಇಲ್ದೆ ಮಾತಾಡ್ಬೇಡತ್ತೆ. ನಿನ್ನಿಬ್ರು ಅದ್ಕೇರ್ನ ವಹಿಸ್ಕೊಂಡ್ ಬರ್ತಿದ್ಯಲ್ಲೋ. ರಘುರಾಮ್ ವಸು ರೂಮ್ಗೆ ಹೋಗೋದನ್ನ ನಿನ್ ಹೆಂಡತಿ ನೋಡಿದಾಳೆ. ಏನ್ ಹಾರಿಕಾ? ಆ ರೂಮ್ ಒಳಗ್ ಹೋಗೋದನ್ನ ನೋಡ್ಲಿಲ್ಲ ಅತ್ತೆ, ರೂಮ್ ಹತ್ರ ಹೋಗೋದನ್ನ ನೋಡ್ದೆ. ಅದೇನೆ, ಅವನ್ ರೂಮಿಗೆ ಹೋಗೋದನ್ನ ನೋಡ್ದೆ ಅಂದ್ಯಲ್ಲೇ. ಅನಾವಶ್ಯಕವಾಗಿ ನನ್ನ ಸಿಕ್ಕಾಕ್ಸ್ಬೇಡ. ಏನ್ ವಸು, ಅವ್ನು ನಿನ್ ರೂಮ್ ಒಳಗ್ ಬಂದಿದ್ನಾ? ನನ್ಗೆ ಗೊತ್ತಿಲ್ಲ ಅತ್ತೆ, ನಾನು ಮಕ್ಕಳ ಜೊತೆ ನಿದ್ದೆ ಮಾಡಿಬಿಟ್ಟೆ. ಅವನ್ ಬರೋಕ್ ಮುಂಚೆ ನಿದ್ದೆ ಮಾಡಿರ್ತೀಯಾ? ಬಂದ್ಮೇಲೆ ಏನ್ ಮಾಡಿದ್ಯೋ ಹೇಳು. ಇಲ್ಲ, ನಾನು ಬೆಳಗಾದ್ಮೇಲೆ ಎದ್ದಿತ್ತು. ಸುಳ್ಳು. ನಿನ್ ಜೊತೆ ಪಾವನಿ ಕೂಡ ಇದ್ಲು. ಇಬ್ರು ಸೇರಿ ಅವನ್ನ ಕೊಲೆ ಮಾಡಿ ಶವನ ನಾಪತ್ತೆ ಮಾಡಿದೀರಾ. ನೀವು ನೋಡಿದ್ರ ಅತ್ತೆ? ಅಂದ್ರೆ ಆಗ ನೋಡ್ಲಿಲ್ಲ, ಆದ್ರೆ ಇದಕ್ ಮುಂಚೆ ಕಿಚನ್ ಅಲ್ಲಿ ವಸು ರಕ್ತ ಅಂಟಿ ಚಾಕುನ ತೊಳೆಯೋದನ್ನ ನೋಡ್ದೆ. ಏನೇ ಹಾರಿಕಾ, ನೀನು ನೋಡಿದ್ಯಲ್ಲ ಹೇಳು. ನೋಡ್ದೆ ಅತ್ತೆ. ಅಯ್ಯೋ, ಅದು ರಕ್ತ ಅಲ್ಲ, ಟೊಮೆಟೊ ಸಾಸ್. ಸುಳ್ಳು, ಅದು ರಕ್ತನೇ. ಇಲ್ಲಾಂದ್ರೆ ಚಾಕುನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಭದ್ರವಾಗಿ ಎತ್ತಿಡು ಅಂತ
ಪಾವನಿ ಯಾಕೆ ನಿನಗೆ ಹೇಳಿದ್ಲು? ಚಿಕ್ಕಮ್ಮ ಬ್ರೆಡ್ ಮೇಲೆ ಸಾಸ್ ಹಾಕೋದಿಕ್ಕೆ ಅಂತ ಆ ಚಾಕುನ ಯೂಸ್ ಮಾಡಿದ್ಲು. ಸಾಸ್ ಅಂಟಿರೋ ಚಾಕುನ ಸರಿಯಾಗಿ ಕ್ಲೀನ್ ಮಾಡದೆ ಹೋದ್ರೆ ಹಾಳಾಗುತ್ತೆ ಅಂತ ನೀಟಾಗಿ ತೊಳ್ದು ಕ್ಲಾತ್ ಇಂದ ಒರೆಸಿಡು ಅಂದೆ. ಸುಳ್ಳು, ಅಪ್ಪಟ ಸುಳ್ಳು. ಇಬ್ರು ಅವನ್ನ ಚಾಕುಯಿಂದ ಚುಚ್ಚಿ ಕೊಲೆ ಮಾಡಿ ಶವನ ಮುಚ್ಚಿಟ್ಟಿದ್ದಾರೆ. ಸ್ಟಾಪ್ ಇಡತ್ತೆ. ಇತ್ತೀಚೆಗೆ ಕ್ರೈಮ್ ಸಿನಿಮಾ ಏನಾದ್ರು ನೋಡಿದ್ರಾ? ವಸು ಅದಕ್ಕೆ ಮರ್ಡರ್ ಮಾಡೋದಂದ್ರೆ ಏನು? ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಮತ್ತೆ ರಘುರಾಮ್ ಏನಾದ? ಇವತ್ತು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗಿರ್ತಾನೆ. ಯಾರಿಗೂ ಹೇಳ್ದೆ ಅದ್ ಹೇಗ್ ಹೋಗ್ತಾನೆ? ಅವನೇ ನಮ್ಮ ರಿಲೇಟಿವಾ ಹೇಳೋಗೋದಕ್ಕೆ? ನಮ್ಮ ಮನೇಲಿರೋದಕ್ಕೆ ಅವನಿಗೆ ಗಿಲ್ಟಿ ಆಗಿರುತ್ತೆ, ಅದಕ್ಕೆ ಅವನು ಹೇಳ್ದೆ ಹೋಗಿದ್ದಾನೆ. ಅದ್ ಹಾಗಲ್ಲ ಕಣೋ. ಜಸ್ಟ್ ಲೀವ್ ಇಟ್. ಇನ್ಯಾರೂ ಇದ್ರ ಬಗ್ಗೆ ಮಾತಾಡಬಾರ್ದು. ಪಾವನಿ, ಟಿಫಿನ್ ಬಡ್ಸು. ಹಾ, ಬರ್ತಿದ್ದೀನ್ರಿ. ವಸು, ನೀನು ನಡಿ. ನೀನೊಳಗ್ ಬಾ, ನಿನ್ನ ವಿಚಾರಿಸ್ಕೋತೀನಿ. ಅನವಶ್ಯಕವಾಗಿ ಮ್ಯಾಟರ್ನ ದೊಡ್ಡದ್ ಮಾಡ್ದೆ ಆಂಟಿ. ಅನವಶ್ಯಕ ಏನೇ? ಅವ್ನ್ ನನ್ನ ಹತ್ರ ನಿಜ ಹೇಳ್ದೆ ಹೋಗಿದ್ದಾನೆ. ಹೋದ್ರೆ ಹೋಗ್ಲಿ ಬಿಡಿ ಆಂಟಿ, ಬಿಟ್ಟಾಕಿ. ಅದ ಹೇಗೆ ಬಿಟ್ಬಿಡ್ತೀಯಾ? ಅವ್ನ್ ನಿಜವಾಗ್ಲೂ ಹೋಗ್ಬಿಟ್ನೋ ಇವ್ರು ಸಾಯಿಸ್ಬಿಟ್ರೋ ಗೊತ್ತಾಗ್ಬೇಕಲ್ಲ. ನನ್ ಪ್ರಕಾರ ಅವ್ರು ಸಾಯಿಸಿರಲ್ಲ ಆಂಟಿ, ಅವ್ನ್ ನಿಜವಾಗ್ಲೂ ಹೊರಟೋಗಿದಾನೋ ಏನೋ. ಅದ್ ಹೇಗೆ ಹೋಗ್ತಾನೆ? ಮೊದ್ಲು ನೀನ್ ನನ್ಗೊಂದ್ ನಿಜ ಹೇಳು. ರಾತ್ರಿ ಅವನು ವಸು ರೂಮಿಗೆ ಹೋಗೋದನ್ನ ನೀನ್ ನೋಡಿದ್ಯಾ? ಆ ರೂಮ್ ಹತ್ರ ಹೋಗೋದನ್ನ ನೋಡಿದ್ದೆ. ಸಾಯಿಸ್ಬಿಡ್ತೀನಿ. ನಿಜ ಹೇಳು. ರೂಮ್ ಒಳಗ್ ಹೋದ. ಯಾಕೆ ಆಗ್ಲೇ ಹೇಳಿಲ್ಲ? ಆ ವಿಷಯನ ಆಗ್ಲೇ ಎಲ್ರಿಗೂ ಯಾಕೆ ಹೇಳಿಲ್ಲ ಅಂತ ನನ್ನನ್ ಬೈಯಕ್ಕ. ನೀನು ಚೆನ್ನಾಗ್ ಕಾಪಾಡ್ಕೋತಾ ಇದ್ಯಾ. ಅವನು ವಸು ರೂಮಿಗೆ ಹೋಗಿದ್ ನಿಜ. ಆಗ್ಲೇ ವಸು ರಕ್ತ ಅಂಟಿರೋ ಚಾಕುನ ತೊಳೆದಿದ್ದೂ ನಿಜ. ಅಂದ್ರೆ ವಸು ಅವನ್ ಕೊಲೆ ಮಾಡಿದಾಳೆ, ಪಾವನಿ ಜೊತೆ ಸೇರಿ ಶವನ ಮುಚ್ಚಿಟ್ಟಿದ್ದಾಳೆ. ಅದು ರಕ್ತ ಅಲ್ಲ, ಸಾಸ್ ಅಂತಿದಾರಲ್ಲ ಆಂಟಿ. ತಪ್ಪಿಸ್ಕೊಳಕ್ಕೆ 1000 ಕಾರಣ ಹೇಳ್ತಾರೆ. ನಾವ್ ಹೇಗಾದ್ರೂ ಆ ಶವನ ಕಂಡುಹಿಡಿಬೇಕು. ನಮ್ಗಿದೆಲ್ಲ ಬೇಕಾ ಆಂಟಿ? ಶವ ಸಿಕ್ಕಿದ್ರೆ ಪಾವನಿ ವಸುನ ಜೈಲಿಗೆ ಕಳಿಸ್ಬೋದು ಕಣೆ. ಈ ಮನೆಗೆ ನೀನೇ ಕಿಂಗ್ ಆಗ್ತೀಯಾ? ಅಯ್ಯೋ, ಅದು ಹೆಣ್ಮಕ್ಳನ್ನ ಕ್ವೀನ್ ಅಂತಾರೆ, ಕ್ವೀನ್. ಅದೇ ಕ್ವೀನ್ ಆಗ್ತೀಯಾ? ಆದ್ರೆ ಶವನ ಹೇಗ್ ಹುಡುಕ್ತಿ ಆಂಟಿ? ನಾವ್ಯಾಕೆ ಹುಡ್ಕೋದು? ಪೊಲೀಸ್ನವ್ರಿಗೆ ಹೇಳಿ ಹುಡುಕ್ಸೋಣ. ಪೊಲೀಸ್ ಅವ್ರಿಗೆ ಹೇಳ್ತೀಯಾ? ಅದೇನಾದ್ರೂ ಮನೇಲಿ ಗೊತ್ತಾಗೋದ್ರೆ ನಮ್ ಗತಿ. ನಾವ್ ಹೇಳ್ದಾಗ ಯಾಕೆ ಹೇಳ್ತೀವಿ? ಯಾರೋ ಆಕಾಶ್ ರಾಮನ್ ತರ ಫೋನ್ ಮಾಡಿ ಹೇಳೋಣ. ಇವತ್ತು ವಸು ಪಾವನಿ ಕತೆ ಔಟ್.